ಇದೆಲ್ಲದಕ್ಕೂ ಬಡ್ಡಿ ಸಮೇತ ಕೊಡ್ತೀನಿ. ಅವರಿಬ್ರು ಇಷ್ಟು ಕ್ಯೂಟ್ ಆಗಿ ರೊಮ್ಯಾನ್ಸ್ ಮಾಡ್ತಿದ್ರೆ ಇವನ್ ನೋಡಿದ್ರೆ ಉಸ್ಕ ಹಾಕೊಂಡು ಕೊರಕೆ ಹೊಡಿತಾ ಇದ್ದಾನೆ. ನನ್ ತಲೆ ಮೇಲೆ ಯಾರು ಹೊಡೆದ್ರು. ಇದೆಯಾ ಈ ಬೂತದ್ದೇ ಕೆಲ್ಸ. ಏನದು ಇವನೇನು ರಿಯಾಕ್ಟ್ ಮಾಡ್ಲಿಲ್ವಲ್ಲ? ಏನ್ ರಿಯಾಕ್ಟ್ ಮಾಡ್ತಿರಲ್ಲ? ಹಲೋ, ನಾನ್ ಇಲ್ಲಿದ್ದೀನಿ, ನನ್ಗೆ ಗೊತ್ತು ಇದು ನಿಂದೆ ಕೆಲ್ಸ ಅಂತ. ಮೋಸ ಮಾಡ್ತಿಲ್ಲ, ಮೋಸ್ಕರ ಇಲ್ಲ ಮತ್ತೆ ಮಲ್ಕೊಂಡಿರೋ ತಲೆ ಮೇಲೆ ಅಷ್ಟು ಜೋರ ಹೊಡಿದ. ಬುದ್ಧಿ ಇಲ್ವಾ ನಿನ್ಗೆ? ಎಷ್ಟು ನೋವಾಯ್ತು ಗೊತ್ತಾ ನನ್ಗೆ? ಹಂಗೆ ನೋವಾಗಿದ್ ನನ್ಗುರು. ಯಾಕೆ ಹೊಡ್ದೆ? ಏನಿಲ್ಲ, ನೀರ್ ತರಕ್ ಹೋದಾಗ ನಾನು ಮೀನಾ ಸೂರ್ಯ ಅವ್ರನ್ನ ನೋಡ್ದೆ. ಅವ್ರು ಹೀಗೆ ತಲೆ ಮೇಲೆ ಹೊಡ್ಕೋತಾ ರೊಮ್ಯಾನ್ಸ್ ಮಾಡ್ತಾ ಇದ್ರು. ಸೊ ನಿನ್ ಜೊತೆನೂ ಹಾಗೆ ಮಾಡೋಣ ಅಂತ ಹೊಡೆದ್ನಪ್ಪ. ಇದೇನ್ ಆಟನ ಒಬ್ರನ್ನೊಬ್ರು ನೋಡ್ಕೊಂಡು ಹೊಡಿಯಕ್ಕೆ? ಏನೇ ಆದ್ರೂ ಸೂರ್ಯ ಅವರಿಗೆ ಮೀನಾ ಅವ್ರ ಕಂಡ್ರೆ ತುಂಬಾನೇ ಇಷ್ಟ. ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ರು ಅವ್ರನ್ನ ಬಿಟ್ಕೊಡ್ಲಿಲ್ಲ ನೋಡು. ಈಗ ಅವ್ರ ಮನೆಗ್ ಬಂದ್ಮೇಲೆ ನೋಡು, ಒಬ್ರನ್ನೊಬ್ರನ್ನ ಎಷ್ಟು ಪ್ರೀತಿ ಮಾಡ್ತಿದಾರೆ ಅಂತ. ಎಷ್ಟೇ ಕಿತ್ತಾಡಿದ್ರು ಒಂದಾಗ್ತಾರೆ. ಒಬ್ರನ್ನೊಬ್ರನ್ನ ಎಷ್ಟು ಪ್ರೇಸ್ ಮಾಡ್ತಾರ ನೋಡು. ಅವ್ರನ್ನ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಅವ್ರನ್ನ ನೋಡಿ ನಾವ್ ತುಂಬಾ ಕಲಿಬೇಕು. ಸೂರ್ಯ ಹಂಗೆ ಶ್ರುತಿ, ಚಿಕ್ಕ ವಯಸ್ಸಿಂದನೂ ಅಷ್ಟೇ ಅವನ್ಗೆ ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿ. ಆದ್ರೆ ಯಾಕೋ ಅಮ್ಮ ನನ್ಗೆ ಮನೋದಕ್ ಸಪೋರ್ಟ್ ಮಾಡ್ದಂಗೆ ಅವ್ನ್ಗೆ ಯಾವತ್ತೂ ಮಾಡ್ಲೇ ಇಲ್ಲ. ಆ ನೋವು ಮಾತ್ರ ಅವನ್ ಮನ್ಸಲ್ಲಿ ಯಾವಾಗೂ ಇರುತ್ತೆ. ಹೌದು ರವಿ, ಅತ್ತೆ ಯಾವ ರೀಸನು ಇಲ್ದೆ ಸೂರ್ಯ ಅವ್ರನ್ನ ಯಾಕೆ ಯಾವಾಗ್ಲೂ ಬೈತಾ ಇರ್ತಾರೆ? ಅದು ಚಿಕ್ಕ ವಯಸ್ಸಲ್ಲೇ ಅಮ್ಮ ಅವನ್ನ ಅಜ್ಜಿ ಊರಿಗೆ ಕಳ್ಸ್ಬಿಟ್ಟಿದ್ರು. ಅದು ಯಾಕೆ ಅಂತ ನನ್ಗೆ ಇಲ್ಲಿವರೆಗೂ ಗೊತ್ತಿಲ್ಲ. ಅಮ್ಮ ಅವನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದು ನಾನ್ ನೋಡೇ ಇಲ್ಲ. ಅದಕ್ಕೆ ಅಪ್ಪನೇ ಅವನಿಗೆ ಅಮ್ಮನ ಪ್ರೀತಿನೂ ಕೊಟ್ರು. ಅವನಿಗೆ ಅಪ್ಪ ಅಂದ್ರೆ ಅದಕ್ಕೆ ಅಷ್ಟೊಂದು ಇಷ್ಟ. ಇವಾಗ ಆ ತಾಯಿ ಪ್ರೀತಿನ ಅದಕ್ಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಬ್ಬರ ಮಧ್ಯೆ ಏನೇ ಜಗಳ ಆದ್ರೂ ಬೇಗ ಹೊಂದ್ಕೊಂಡು ಹೋಗ್ತಾರೆ. ಅದಕ್ಕೆ ಅನ್ಸುತ್ತೆ ಅವ್ರಷ್ಟು ರೊಮ್ಯಾಂಟಿಕ್ ಆಗಿರೋದು ಅಂತ. ಸರಿ, ಅವ್ರನ್ನ ನೋಡಿ ನನ್ ಹೊಡಿಯೋ ಪ್ರೋಗ್ರಾಮ್ ಎಲ್ಲ ಇಟ್ಕೊಂಬೇಡ. ನನಗ್ ಮೊದ್ಲೇ ತಲೆ ಮೇಲೆ ನೋಡಿದ್ರೆ ತುಂಬಾ ಕೋಪ ಬರುತ್ತೆ. ರವಿ, ಅಲ್ಲಿ ನೋಡು, ಅಲ್ಲಿನ ಹೊಡಿಬೇಡ ಅಂದ್ರೆ ನನ್ಗೆ ಹೊಡಿತೀಯಾ? ಎಲ್ಲ ಹೋಗ್ತಾ ಇದೀಯ ನೀನು? ನನ್ಗೆ ಹೊಡಿತೀಯಾ? ಏನು ಮಾಡ್ತೀನಿ? ಏನಿವತ್ತು ಸಾಹೇಬ್ರು ಇಷ್ಟೊತ್ತಾದ್ರೂ ಮಲಗಿಲ್ಲ? ಬಾಲಾಜಿ ಪ್ರತ್ಯಕ್ಷ ಆಗಿದ್ದಾಗ ಬಾವಾಜಿಗೆ ನಿದ್ದೆ ಬರುತ್ತಾ ಮೀನಾ? ವಿಠಲ ಪ್ರತ್ಯಕ್ಷ ಆದಾಗ ವಿಠೋಬನಿಗೆ ನಿದ್ದೆ ಬರುತ್ತಾ? ದೇವತೆ ಪ್ರತ್ಯಕ್ಷ ಆದಾಗ ಭಕ್ತನಿಗೆ ನಿದ್ದೆ ಬರಲ್ಲ, ಬರಬಾರದು. ಎಂತ ಹೋಲ್ಕಿರಿ, ನಾನ್ ತಪ್ಪು ಮಾಡಿದೀನಿ. ನನ್ನನ್ನ ದೇವತೆ ಅಂತ ಹೇಳ್ತಿದ್ದೀರಾ? ನನ್ ಕಣ್ಣಲ್ಲಿ ತಪ್ಪಾಗಿದ್ದು ನಿನ್ ತಂಗಿ ಕಣ್ಣಲ್ಲಿ ಸರಿಯಾಗಿತ್ತು. ಆ ಕಡೆ ತಂಗಿ, ಈ ಕಡೆ ಅರ್ಧ ಅಂಗಿ. ಇವೆರಡರ ಮಧ್ಯೆ ಸಿಕ್ಕಾಕೊಂಡು ಈ ತೊದಲ್ ಗೊಂಬೆ ತರ ಆಗೋಗಿದ್ದೆ ಕಣೆ. ನಾನು ತಪ್ಪು ಮಾಡ್ದೆ, ಅದಕ್ಕೆ ನಾನಿನ್ನ ದೂರ ಮಾಡ್ದೆ. ಆದ್ರೆ ಯಾವ ತಪ್ಪು ಮಾಡದಿರೋ ನನ್ನನ್ನ ನಮ್ಮಮ್ಮ ಯಾವಾಗ್ಲೂ ದೂರ ಮಾಡ್ತಾಳಲ್ಲ, ಅದಕ್ಕೆ ಏನ್ ಸುಳ್ಳೋದು? ಲಚ್ಚನ್ ದೇವನಹಳ್ಳಿ ಬಿಟ್ಟು ಬಂದ್ಮೇಲೆ ಒಂದು ಹೆಣ್ಣಿನ ಪ್ರೀತಿ ಹೇಗಿರತ್ತೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಊರಲ್ಲಿ ಬುಗುರಿ ಆಡೋವಾಗ ಬುಗುರಿಗೆ ಗುನ್ನ ಇಡೋ ಬದಲು ಆ ಬುಗುರಿ ಓನರ್ಗೆ ಗುನ್ನ ಇಟ್ಬಿಟ್ಟಿದ್ದೆ. ಅದೇ ಇಡೀ ಫ್ಯಾಮಿಲಿ ದಂಡು ದಾಳಿ ಸಮೇತ ಬಂದ್ಬಿಟ್ಟಿತ್ತು. ಪಾಪ ನಮ್ ಲಕ್ಕಿ ನನ್ನನ್ನ ಸೆರಗಲ್ಲಿ ಮುಚ್ಚಿಟ್ಕೊಂಡು ಕಾಪಾಡ್ಕೊಂಡ್ಬಿಟ್ರು. ಕೊಡದೆ, ಗಲಾಟೆ ಮಾಡದೆ, ರೌಡಿ ಅನ್ನೋ ಹೆಸರು ತಗೊಂಡು ಕಲಿಯುಗದ ತೀರಾ ಕೆಟ್ಟ ನನ್ ಮಕ್ಕಳ ಸಾಲಲ್ಲಿ ಅತ್ಯಂತ ಕೀರ್ತಿಶಾಲಿಯಾಗಿ ಬೆಳೆದ್ಬಿಟ್ಟೆ. ಆದ್ರೂ ನಮ್ಮಪ್ಪ ನನ್ನನ್ನು ಬಿಟ್ಕೊಡ್ಲಿಲ್ಲ. ತಪ್ಪು ಖಾರ ಇದ್ದಕ್ಕೆ, ಪ್ರೀತಿ ತುಪ್ಪ ಇದ್ದಂಗೆ. ಎಷ್ಟೇ ಖಾರ ಇದ್ರು ತುಪ್ಪ ಅದನ್ನ ಕಮ್ಮಿ ಮಾಡ್ಬಿಡತ್ತೆ. ನನ್ ಮನ್ಸಿಗೆ ನೋವಾಗಿರ್ಬೋದಮ್ಮೆ, ಆದ್ರೆ ನನ್ ಮನ್ಸಿಗೆ ನೋವಾದಾಗೆಲ್ಲ ಈ 20 kg ಬುರುಡೆ ಮೇಲೆ ಕೈಯಾಡ್ಸಿ, ಬಗ್ಗಲ್ಲ ಅನ್ನೋ ಬೆನ್ನ ಮೇಲೆ ನೇವರಿಸಿ, ಕುದಿಯೋ ನೀರಿಗಿಂತ ಶಾಖ ಇರೋ ನನ್ನ ಕಣ್ಣೀರನ್ನು ಒರೆಸಿ ಪೋಷಣೆ ಮಾಡ್ತಾ ಇದ್ದೀನಿ. ಈ ಕೈಗಳನ್ನ ನಾನೇ ದೂರ ಮಾಡ್ಕೊಂಡ್ಬಿಟ್ಟೆ ಮೀನಾ. ನಿನ್ನಿಂದ ಆಗಿದ್ ನೋವಿಗಿಂತ ನೀನ್ ಇಲ್ದೆ ಆಗಿದ್ ನೋವು ತುಂಬಾ ಜಾಸ್ತಿ ಅಂತ ಅನಿಸ್ಬಿಡ್ತ ಕಣ ಮೀನಾ. ಸಾರಿ ರೀ, ಇದ್ಯಾಕೋ? ನಾನು ಇದ್ದೇ ಇದ್ರೆ ನಿಮ್ಗೆ ಎಷ್ಟು ನೋವಾಗುತ್ತೆ ಅನ್ನೋದು ನನ್ಗೆ ಗೊತ್ತಿದ್ರು ನಾನ್ ನಿಮ್ಮನ್ನ ಬಿಟ್ಟು ಹೋಗ್ಬಿಟ್ಟೆ. ಅದೇ ನಾನ್ ಮಾಡಿದ ತಪ್ಪು. ಬಿಡುವೇನಮ್ಮ, ಆಡಿದ ಆಂಜನೇಯನ ಪಾದಕ್ಕೆ ಮಾಡಿದ ಮಂಜುನಾಥನ್ ಪಾದಕ್ಕೆ ಅನ್ಕೊಂಡ್ ಭೇಟಿ ಹಾಕ್ಬಿಡಣ. ನಂಜುಂಡಿ ಕಲ್ಯಾಣದಲ್ಲಿ ಮಹಾರಾಷ್ಟ್ರನ್ನು ತಪ್ಪು ಮಾಡಿದ್ದಾರೆ. ಆಗ ಅಣ್ಣವ್ರು ಏನ್ ಹೇಳಿದ್ದಾರೆ? ಬದುಕೆ ಹಸಿವು ಪ್ರೀತಿ ಬೆರೆತಾಗ. ಅಷ್ಟೇ ಬಿಳಿ ಹಾಲಿಗೆ ಕರಿ ಡಿಕಾಕ್ಷನ್ ಬಿದ್ದಾಗ್ಲೇ ಟೇಸ್ಟ್. ಆಗಾಗ ಒಳ್ಳೇದು ಕೆಟ್ಟದು ಎಲ್ಲ ಆಗ್ತಾ ಇರ್ಬೇಕು. ಏನಂತ್ಯ? ಒಂದು ಮಾತು ಸೊಲ್ಲೆ. ಹೇಳಿ. ಲವ್ಸ್ ಯು ಜಾಸ್ತಿ. ನಾನು ಜಾಸ್ತಿ ಲವ್ಸ್ ಯು. ನನಗೆ ಜಾಸ್ತಿ ಖುಷಿ ಆಗೈತಿ. ಖುಷಿಗೂ ಕಣ್ಣೀರ್ ಆಗ್ತಿಯಲ್ಲ ನನ್ ಗಂಡ. ಧೈರ್ಯವಾಗಿರ್ಬೇಕು. ನನಗೇನಾದ್ರೂ ಮೀಸೆ ಇದ್ದಿದ್ರೆ ಏನು ಅದ್ರ ಲೆಕ್ಕನೇ ಬೇರೆ. ಓಹೋ, ಎಂತ ಮೀಸೆಗಳಿರ್ಬೇಕು ನಿಮ್ಗ? ಈ ಸಿಂಹಾದ್ರಿಯ ಸಿಂಹ ಸ್ಟೈಲಲ್ಲಿ ಇರ್ಬೇಕಾ, ಇಲ್ಲ ಜಮೀನ್ದಾರ್ ಸ್ಟೈಲಲ್ಲಿ ಇರ್ಬೇಕಾ? ಎಂತದೋ ಮೀಸೆ ಇರ್ಬೇಕಾಗಿರ್ತಿತ್ತು. ಯಾವ್ದಕ್ಕೂ ಕಣ್ಣೀರ್ ಆಗ್ತಿರ್ಲಿಲ್ಲ, ಧೈರ್ಯವಾಗಿರ್ತಿದ್ದೆ.
ಸರಿಯ ಹೊತ್ತಲ್ಲಿ ಸರಿಯಾಗಿ ಮಾತಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೊತಿರೋ ಅಯೋಗ್ಯರ ತರ ಆಗ್ಬಿಟ್ವಲ್ವೇ ನಾವು. ನಾವಿಬ್ರಲ್ಲ, ನೀವು ಒಬ್ರೆ ಮಾತುಗಾರ. ಹೌದು, ಅರೆ ಹೊತ್ತಲ್ಲಿ ಆಕಾಶದಾಗ ಆಕಳಿಸ್ತಾರ ನೋಡಿದ್ರೆ ಗೊತ್ತಾಗ್ತದೆ ತಮ್ಗೆ ಊರಾಗ್ಲಿ ನಿದ್ದೆ ಬಂದಿದೆ. ಇನ್ನು ನಾವು ನಿಮಗ ಡಿಸ್ಟರ್ಬ್ ಮಾಡೋದಿಲ್ಲ. ಏನ್ ಕೊಡ್ತೀರೋ ಕೊಟ್ಬಿಡಿ, ಬೇಗ ಮಲ್ಕೊಂಬಿಡಿ. ಡಿಸ್ಟರ್ಬ್ ಮಾಡಲ್ಲ ಅನ್ನೋದು ಏನಿದ್ ನಿಮ್ದು? ಅಂದಾಗೆ ನಾನ್ ನಿಮ್ಗೊಂದ್ ಮಾತು ಹೇಳ್ಬೇಕಾಗಿತ್ತು. ಅದನ್ನ ಜನವರಿ 1ಕ್ಕೆ ಹೇಳ್ಬೇಕಾಗಿತ್ತು, ಆದ್ರೆ ನೀವು ಕೋಪ ಮಾಡ್ಕೊಂಡ್ಬಿಟ್ಟಿದ್ರಿ. ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ, ಹೊಸ ವರ್ಷದ ಶುಭಾಶಯಗಳು. 122 ಥ್ಯಾಂಕ್ಸ್ಗಳು. 123 ಕಿಸ್ಗಳು ತಮ್ಮಿಂದ ಬಂದ್ಬಿಟ್ರೆ ಒಂದು 154 ಕಿಸ್ ನಮ್ಮಿಂದ ವಾಪಸ್ ಬಂದ್ಬಿಟ್ಟಿದೆ. ಅದಕ್ಕೆ ತಾವು ರೆಡಿ ಆಗಿದ್ರೆ ನಾವು ರೆಡಿ ಆಗಿದ್ದೀವಿ. ತಾವೀಗ ತೆಪ್ನೆ ಮಲ್ಕೊಳ್ಳಿ. ಯಾವ ಕಿಸ್ಸು ಇಲ್ಲ, ಏನು ಇಲ್ಲ. ನಾನು ಇದೇ ಬರ್ದಿದೆ. ಆಯ್ತು ಬಿಡು, ನೀನ್ ಕೊಡ್ಬಿಡ, ನಾನ್ ಕೊಟ್ಕೋತೀನಿ. ಒಂದೊಂದು ಕಮ್ಮಿ ಮಾಡ್ಕೊಳ್ಳೋಣ, ಪರವಾಗಿಲ್ಲ. ಇದ್ದ ಬರ್ತೈತೆ, ಪ್ಲೀಸ್ ರೀ, ಹಿಂಸೆ ಮಾಡ್ಬೇಡಿ. ಆಯ್ತು ಒಂದ್ ಕೆಲಸ ಮಾಡು, ಬೈ ಬಾ, ನಾನ್ ದೊಡ್ಡ ಮೇಲೆ ಮಲ್ಕೋ. ನೀನ್ ನಿದ್ದೆ ಬಂದ್ಮೇಲೆ ನಾನೇ ಎತ್ತು ಮಲಗಿಸ್ತೀನಿ. ಅರೆ ಒಂದ್ ಕಂಡೀಷನ್. ಏನಮ್ಮ? ತೀಟೆ ಏನಾದ್ರು ಮಾಡಿದ್ರೆ ನಾನು ಎದ್ದು ಓಡೋಗ್ಬಿಡ್ತೇನೆ. ಓ, ಹಂಗೇನು ಮಾಡಲ್ಲ. ಅಷ್ಟು ನಂಬಿಕೆ ಗಂಡ ಹಾಕೊಂಡು ಬಾ 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 ಮಗು. ಏನಿಲ್ಲ ನೋಡು, ಮೆತ್ತಮೆಂತಿಗಿದೆ. ಬಾ ಮಗು. ಹಾಳಾದ ಗಡಿಸಿನ ಜನ್ಮ. ಜಗಳಾಡಿ ಇವಾಗ ತಾನೇ ಫ್ರೆಶ್ ಆಗಿ ಒಂದಾಗ್ತಾ ಇದೀವಿ. ಚಳಿ ಬೇರೆ ಇದೆ. ಇವಾಗ ತೀಟೆ ಮಾಡಬಾರ್ದು ಅಂದ್ರೆ ಅದು ಹೆಂಗ್ ತಡ್ಕೊಂಡಿರೋದು? ಮೀನಾ, ಲೇ ಮೀನಾ, ಏನ್ರಿ ನಿಮ್ದು? ಗಿಡ ಮರ ಬಳ್ಳಿ ಹೋಗ್ಬಿಟ್ಟಾಯ್ತು ನಂದು ನಿಂದು. ಯಾವಾಗ ಹಸುವಿಗೆ ಕರುವು ಮುತ್ತಿಟ್ಟಾಯ್ತು ನಂದು ನಿಂದು. ಯಾವಾಗ್ಲೇ ಮೀನಾ, ಯಾವಾಗ್ಲೇ. ಅಯ್ಯೋ ಪಾಪ, ಎಷ್ಟು ಸುಸ್ತಾಗಿತ್ತು ಏನೋ, ಇಷ್ಟು ಬೇಗ ಮಲಗ್ಬಿಟ್ಲು. ಯಾರದು? ನೀನು? ಹೌದು ಅತ್ತೆ, ನೂತನ ಕ್ಯಾಲೆಂಡರ್ ವರ್ಷಾರಂಭದ ಹಾರ್ದಿಕ ಶುಭಾಶಯಗಳು. ಅದು ಏನ್ ಹೇಳ್ದೆ? ನನಗೆ ಕ್ಯಾಲೆಂಡರ್ ಮಾತ್ರ ಅರ್ಥ ಆಯ್ತು, ಮಿಕ್ಕಿದ ಅದೇನ್ಗಳು? ನೂತನ ಕ್ಯಾಲೆಂಡರ್ ವರ್ಷಾರಂಭದ ಹಾರ್ದಿಕ ಶುಭಾಶಯಗಳು. ಇಂಥದನ್ನೆಲ್ಲ ಮಾತಾಡಕ್ಕೆ ನಿನ್ ಮಾವನೇ ಹೇಳ್ಕೊಟ್ಟಿರ್ಬೇಕು ಅಲ್ಲ. ಈ ತರ ಹಬ್ಬನೂ ಇದೆಯಾ? ಅಯ್ಯೋ ಅತ್ತೆ, ಜನವರಿ 1ಕ್ಕೆ ಕ್ಯಾಲೆಂಡರ್ ಬದಲಾಗೋದು ಹಬ್ಬ ಅಲ್ವಾ ಅತ್ತೆ? ಅಯ್ಯೋ, ನೀನು ಭಾಷೆನ ಒಂದು ಅರ್ಥ ಆಗಲ್ಲಪ್ಪ. ಅದಲ್ಲಿ ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನ್ನೆ ಕೇಳ್ತಿರೋದು ನಂಗ್ಲಿ. ಯಾವಾಗ ಬಂದೆ, ಯಾಕೆ ಬಂದೆ ಅಂತ. ನೆನ್ನೆನೆ ಬಂದೆ ಅತ್ತೆ. ನೆನ್ನೆ ಅಲ್ಲ ಕಣೆ, ಅದ್ ನಾನು ಇರ್ಲಿಲ್ಲ ನಿನ್ನ ತಡಿಯಕ್ಕೆ ಕಡಿಯಕ್ಕೆ. ಹೆಂಗೆ ಬಂದೆ ನಂಗ್ಲಿ ನೀನು? ಹೆಂಗ್ ಬಂದೆ? ಯಾಕೆ ಹೆಂಗೆ ಬೆಳಿಗ್ಗೆ ಬುಡ್ಕತಾ ಇದೀಯಾ? ಏನಾಯ್ತೆ ನಿನಗೆ? ಇಲ್ ನೋಡಿ, ಗಂಡ ಬೇಡ ಅಂದ್ರು ಗಡ್ಡ ಬೇರುಂಡ ತರ ಸೀದಾ ಒಳಗ್ ನುಗ್ಬಿಟ್ಟಿದೆ. ಇದಕ್ಕೇನ್ ಮಾನವ ಮರ್ಯಾದೆಯಾ? ನೀನ್ ಮನೆ ಬಿಟ್ಟು ಕಳ್ಸಿದ್ಯಾ ಅವಳನ್ನ? ಅಯ್ಯೋ, ಅಂತ ಸೌಭಾಗ್ಯ ನನಗೆ ಎಲ್ಲಿದೆ? ನಿಮ್ ಮಗ ತಾನೆ ಅವಳನ್ನ ಕಳ್ಸಿದ್ದಾಚೆಗೆ. ಮತ್ತ ಅವನೇ ಕರ್ಕೊಂಡ್ ಬಂದಿರ್ತಾನೆ ಬಿಡು. ಕಳಿಸ್ತಾನ, ಅವನ್ ತಾನೇ ಕರ್ಕೊಂಡ್ ಬಂದಿದ್ದಾನೆ. ನೀನ್ ಯಾಕೆ ಬಿಸಿ ಹಾಲಿಗೆ ಬಾಯ್ ಹಾಕಿರೋ ಬೆಕ್ತರ ಕೂಯಿಂಗ್ ಕೊಡ್ತಾ ಇರೋದು? ಅಪ್ಪ, ನೀನೇನಪ್ಪ ಅಮ್ಮಂಗ್ ಬೈಯೋದು? ಅಲ್ಲ, ಇದೇನು ಶ್ರೀರಂಗಪಟ್ಟಣನ ಬೇಸಿಗೆಗಾಲಕ್ಕೆ ಬರಕ್ಕೆ ಮಳೆಗಾಲಕ್ಕೆ ಹೋಗಕ್ಕೆ? ಬರಲ್ಲ ಅಂತ ಹೇಳೋದ್ರಲ್ವಾ ಮೀನಾ, ಮತ್ತೆ ಯಾಕೆ ಬಂದ್ರಿ ನೀವು? ಯಾಕೆ ಬಂದ್ರಿ ಅಂತ ನೀನ್ ಹೇಗಮ್ಮ ಕೇಳ್ತಿ? ಏನ್ ಅಧಿಕಾರ ಇದೆ ನಿನಗೆ? ನಾನು ಈ ಮನೆ ಸೊಸೆ ಅಲ್ವಾ ಮಾವ? ಇವಳಾದ್ಮೇಲೆ ನೀನ್ ಈ ಮನೆಗೆ ಸೊಸೆ ಅಂತ ಬಂದಿರೋದು ತಾಯಿ. ಮತ್ ಯಾಕೆ ಬಂದ್ರಿ ಅಂತ ಕೇಳೋದ್ರಲ್ಲಿ ಅರ್ಥ ಇದೆಯೇನಮ್ಮ? ನಾನ್ ಕೇಳಿದ ಅರ್ಥ ಹಾಗಲ್ಲ ಮಾವ. ಇನ್ನೀಗ್ ಬರೋದಕ್ಕೇನಾದ್ರೂ ಕಾರಣ ಇದ್ಯಾ ಅಂತ. ನಾನೇ ಕಾರಣ. ಅಲ್ಲ ಕಣು, ಬೇಡ ಅಂತ ಕಳ್ಸಿದ್ಯಲ್ಲ, ಮತ್ತೆ ಯಾಕೋ ಕರ್ಕೊಂಬಂದೆ? ಬೇಕು ಅನಿಸ್ತು ಕರ್ಕೊಂಬಂದೆ. ನಿನಗ್ ಬೇಕು ಅಂದಾಗ ಬೇಕು, ಬೇಡ ಅಂದಾಗ ಬೇಡವಾ? ಶೇಕಡವಾರು ಹಾಗೇನೆಯ. ಹಾಗಾದ್ರೆ ನಮ್ಗೆಲ್ಲ ಬೆಲೆನೇ ಇಲ್ವಾ? ಸರಿ ಹೋಯ್ತಲ್ಲ. ಇವಳನ್ನ ಕಳಿಸ್ಬೇಕಾದ್ರೆ ನಿಮ್ಮನ್ನ ಕೇಳಿದ್ರೆ ಒಂದ್ ಅರ್ಥ ಇರೋದು. ಕೇಳಿಲ್ವೇ? ಹಂಗೆ ಕಳ್ಸದ ನಾನು. ಇವಾಗ ಕರ್ಕೊಂಡ್ ಬರ್ಬೇಕಾದ್ರು ಹಂಗೆ ಕರ್ಕೊಂಡ್ ಬರ್ತೀನಿ. ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ. ಮನೆ ಅಲ್ಲ ಇದು, ಕಾಡಾಗೋಗಿದೆ. ಮತ್ತೆ ಕಾಡಲ್ಲಿ ಹಾಕಿದೆ ಪೌಡ್ರು. ಲೇಪನ್ ಹಾಕೊಂಡು ಹಂಗೆ ಅಬಿಟ್ ಆಗ್ಬಿಡು. ಇವಳು ಯಾಕ ಮನೆ ಬಿಟ್ಟು ಹೋಗ್ಬೇಕು? ಸುಮ್ನೆ ಇರಲೇ ಪೆಂಗ್ಯ. ಮೀನಾ ಅದ್ಕೆ ಇಲ್ಲಿ ಇರ್ಬೇಕಾ ಬೇಡ ಅಂತ ಡಿಸೈಡ್ ಮಾಡಕ್ಕೆ ನೀವಿಬ್ರು ಯಾರೋ? ಅದು ಗಂಡ ಹೆಂಡತಿ ವಿಷಯ, ಅವ್ರಿಬ್ರು ಮಾತಾಡ್ಕೊಳ್ತಾರಪ್ಪ. ಸೂರ್ಯ, ಈಗ್ಲೂ ಹೇಳ್ತಿದ್ದೀನಿ ಕೇಳು. ಇವಳು ನಿನ್ನ ಮಾತ್ ಕೇಳಲ್ಲ. ಅವಳು ಏನ್ ಬೇಕೋ ಅವಳು ಅದನ್ನೇ ಮಾಡೋದು. ಇವಳನ್ ಮೊದ್ಲು ಮನೆ ಬಿಟ್ಟು ಆಚೆ ಕಳ್ಸು. ಬೇಕಾದಾಗೋಗ್ಲಿ, ನಮ್ ಪಕ್ಕ ನಮ್ ಹೆಂಗಸರು ಇರ್ಬೇಕು ಆಟೆಯ. ಅದೇನ್ ಗೊತ್ತಮ್ಮ, ಮತ್ತೆ ಮೀನಮ್ಮ ಏನಾದ್ರು ತಪ್ಪು ಮಾಡ್ಬಿಟ್ರೆ ಇವಳಿಗೆ ಕುಡಿಯಕ್ಕೆ ಕಾರಣ ಸಿಗುತ್ತಲ್ಲ, ಅದಕ್ಕೆ. ನೀನ್ ತಮ್ಮ ಕುಡಿಯೋದಕ್ ಕಾರಣ ಮೀನಾ ಅಲ್ಲ ಕಣ, ನಿಮ್ಮಮ್ಮ. ಇದೊಂದು ಹಿಡ್ಕೊಂಡ್ಬಿಡ್ರಿ ಚೆನ್ನಾಗಿ. ಮೀನಾ, ತುಂಬಾ ಏನ್ ಖುಷಿ ಪಡ್ಬೇಡ ಕಣಮ್ಮ. ನಿನ್ನ ಗಂಡ ತುಂಬಾ ಅಲ್ಬಿದ್ದು ನಿನ್ನ ಇಲ್ಲಿ ಕರ್ಕೊಂಡ್ ಬಂದ್ರು. ಈ ಮನೇಲಿ ನಿನ್ ಕೆಲ್ಸದೊಳಗೆ ಇರ್ಬೇಕು. ಕೈಗೆ ಪಾತ್ರೆ ಸೊಪ್ಪು ಬೀಳ್ತಿರ್ಬೇಕು, ಈರುಳ್ಳಿ ಬೆಳ್ಳುಳ್ಳಿ ವಾಸನೆ ಬರ್ತಿರ್ಬೇಕು, ಅತ್ಲಾಗೆ ಬೆಳ್ತಿರ್ಬೇಕು, ಇತ್ಲಾಗೆ ಬೇಯಿಸ್ತಾ ಇರ್ಬೇಕು. ನಿನ್ನ ಗಂಡ ನಿನ್ನ ವಿಷಯದಲ್ಲಿ ಬದ್ಲಾಗಿರ್ಬೋದು, ಆದ್ರೆ ನಿನ್ ಹಣೆ ಬರಹ ಯಾವತ್ತೂ ಬದ್ಲಾಗಲ್ಲ. ನೀನ್ ಹಿಂಗೆ ಇರ್ಬೇಕು ಕಣ ನಂಗ್ಲಿ. ಇಲ್ಲಿ ಬಿಡಿಯತ್ತೆ, ಸೇವೆ ಮಾಡೋರ್ಗೆ ಮನೆ ಆದ್ರೇನು ಮಠ ಆದ್ರೇನು ಸಿಗೋದ್ ಪುಣ್ಯನೇ ತಾನೆ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಬಾಯಿ ಆಗಾಗ ನಿನ್ಗೆ
ಹಾಲು ಬಾಯಿ ಆಗೋಗುತ್ತೆ ಕಣೆ. ಸರಿ ಹೋಗು, ನಮ್ಗೆಲ್ಲಾ ಕಾಫಿ ಕೊಟ್ಬಿಟ್ಟು ಆಮೇಲೆ ನೆಮ್ಮದಿಯಾಗಿ ಅಂಡೇನಲ್ಲೋ ಚಂಬಲ್ಲೋ ಕಾಫಿ ಮಾಡ್ಕೊಂಡು ಕಟಕಟ ಅಂತ ಕುಡಿದ್ಬಿಡು. ಅಯ್ಯಪ್ಪ ಸಜ್ಜ, ಅದ್ ಯಾವ ಕೆಲ್ಸದವ್ಳು ಹುಡುಕ್ಬೇಕೋ ಏನೋ ಅಂತ ಅನ್ಕೊಂಡಿದ್ದೆ ಇವತ್ತು. ಏನ್ ನೋಡ್ತಿದ್ಯಾ, ಹೋಗು ನಾಟಿ ಸಕ್ಕರೆ ಹಾಕ್ಬಿಟ್ಟು ಕಾಫಿ ಮಾಡ್ಕೊಂಬ. ಸೂರ್ಯ, ನಾನು ಈ ಮನೋಜನ್ನ ಏನೋ ಒಂದು ಡೇ ಸೆಟ್ ಕರಿತಿಯಲ್ಲ, ಏನು ಪೆಂಗ್ಯ ಮಾರ್ನಿಂಗ್ ಶೋ ಮುಗೀತಪ್ಪ, ತೊಲಗು ನೀನು ರೂಮ್ಗೆ. ಶ್ರುತಿ ಡ್ಯೂಟಿ ಇಲ್ವೇನ್ರಪ್ಪ? ಹೋಗ್ಬೇಕಪ್ಪ. ಅಯ್ಯೋ ನನಗ್ ಲೇಟ್ ಆಯ್ತು, ಡಬ್ಬಿಂಗ್ ಹೋಗ್ಬೇಕು. ಬಾಯ್. ಹೋಗುತ್ತಾಯಿ, ಕಾಫಿ ಮಾಡ್ಕೊಂಬ. ಗಂಡ ಹೆಂಡತಿ ಅಂದ್ರೆ ಮೇಣದ ಬತ್ತಿ ಇದ್ದಾಗ, ಒಬ್ಬರು ಉರಿತಿದ್ರೆ ಇನ್ನೊಬ್ರು ಕರಗ್ತಾ ಇರ್ಬೇಕು. ಆದ್ರೆ ನೋಡೋರ್ ಕಣ್ಣಲ್ಲಿ ಅದು ಬೆಳಕು ಕೊಡೋ ವಸ್ತುವಾಗಿರ್ಬೇಕು. ಗಂಡ ಹೆಂಡತಿ ಮಧ್ಯೆ ಇರುವಂತ ಜಗಳ ಇನ್ನೊಬ್ರು ಕಾಣ್ತಾ ಇದ್ರೆ ಅಲ್ಲಿ ಆ ಹೆಣ್ಣಿಗೆ ಬೆಲೆ ಇರಲ್ಲ ಕಣೆ. ಏನ್ ಹಂಗ್ ನೋಡ್ತಾ ಇದೀಯ ಕೆಕ್ರಸ್ಕೊಂಡು? ಹೊಸ ವರ್ಷಕ್ ನಂಗೆ ಏನ್ ಕೊಡ್ಸಿದ್ರಿ? ಯುಗಾದಿ ಹಬ್ಬ ಬರ್ಲಿ ಬಿಡು, ಬೇವು ಬೆಲ್ಲ ಕೊಡ್ಸ್ಬಿಡ್ತೀನಿ. ಏಯ್ ಶ್ರುತಿ, ಸಿಂಬಲ್ ಹೊಡಿತೀಯಲ್ಲ? ನಾವು ಬೇರೆ ಕೇಳು ನಿನ್ ಮುಖಕ್ಕೆ. ಪ್ರೀತವಾಗೆ ಪರವಾಗಿಲ್ಲ, ಪಾರ್ಕ್ ಹತ್ರ ಕಡ್ಲೆಕಾಯಿ, ಕೆರೆ ಹತ್ರ ಸೌತೆಕಾಯಿ ಅವೆಲ್ಲ ಕೊಡಿಸ್ತಾ ಇದ್ದೆ. ಹೊಸ ವರ್ಷ ಹೆಂಡತಿಗೊಂದ್ ಗಿಫ್ಟ್ ಕೊಡ್ಸ್ಬೇಕು ಅಂತ ನಿನ್ ಗೊತ್ತಾಗಲ್ವಾ? ಶ್ರುತಿ, ಆಫ್ಟರ್ ಆಲ್ ನಾನ್ ಶೆಫ್. ಏನು ನಾನ್ ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ರೆ ನೀನ್ ಕೇಳಿದೆಲ್ಲ ಕೊಡ್ಸ್ಬೇಕಾ? ಈ 5 ಡಿಗ್ರಿ ಮನದ ಜೊತೆ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ಯಲ್ಲ, ಅದೇ ನೀನು 7 ಜನ್ಮದ ಪುಣ್ಯ ಅನ್ಕೊಂಬಿಡು. ಅಯ್ಯೋ, ಅದೇ ನನ್ ಪುಣ್ಯ ಹೋಗಿದ್ರೆ ಹೇಳ್ಬಿಡಿ, ನನ್ ಜನ್ಮ ಇವತ್ತೇ ಕಡೆ ಮಾಡ್ಕೊಂಡ್ಬಿಡ್ತೀನಿ. ಅಯ್ಯೋ ಇವಾಗ ಏನಾಗೋಯ್ತದೆ ಈ ಪಾರ್ಟಿ ಹಠ ನಿಂಗೆ? ಹಠಾನೆ. ಕೇಳ್ದಾಗ ಸಿಗಲ್ಲ ಅಂತಂದಾಗ ಕಿತ್ಕೊಳ್ಳೋದನ್ನ ಕಲೀಲೇಬೇಕು. ಹೆಂಡ್ತಿನಪ್ಪ, ಅಧಿಕಾರ ಇದೆ. ಇದು ಅಧಿಕಾರ ಅಲ್ಲ ರೋಹಿಣಿ, ಅಧಿಕವಾಗಿ ಉಪ್ಪು ಖಾರ ತಿಂದ್ಬಿಟ್ಟಿದ್ಯಾ, ಅದಕ್ಕೆ ಈ ಪಾರ್ಟಿ ಹಠ ನಿನ್ಗೆ. ಅಲ್ವಾ? ಸರಿ ಆಯ್ತು, ನೀವೇನ್ ನನ್ನ ದೂರ ಇಡೋದು? ಇವತ್ ನೀವ್ ನನಗ್ ಸರ್ಪ್ರೈಸ್ ಕೊಡ್ಲಿಲ್ಲ ಅಂದ್ರೆ ಇನ್ಮೇಲಿಂದ ನಿಮ್ ಪಕ್ಕ ಕೂತ್ಕೊಳ್ಳಲ್ಲ, ಮಲ್ಕೊಳ್ಳಲ್ಲ, ನಿಮ್ ಜೊತೆ ಮಾತಾಡಲ್ಲ. ತಪ್ಪು ಶ್ರುತಿ, ಹಾಗೆಲ್ಲ ಮಾತಾಡ್ಬಾರ್ದು. ಬೇಸಿಗೆ ಕಾಲದಲ್ಲಿ ಮಜ್ಜಿಗೆ ಬಿಡ್ಬೇಡ, ಚಳಿಗಾಲದಲ್ಲಿ ಹೆಂಡತಿನ ಬಿಡ್ಬೇಡ ಅಂತ ತುಂಬಾ ದೊಡ್ಡವ್ರು ಹೇಳಿದಾರೆ. ಬಿದ್ದಿರೋ ಹೆಂಡತಿನ ಬಿಟ್ಟು ದೂರ ಬಿದ್ದಿರೋ, ಅವಾಗ್ಲಾರ ನಿಂಗ್ ಬುದ್ಧಿ ಬರತ್ತೆ. ಶ್ರುತಿ ಪ್ಲೀಸ್, ಜಸ್ಟ್ ಗೆಟ್ ಔಟ್. ಶ್ರುತಿ ಗೆಟ್ ಔಟ್. ಓಕೆ ಓಕೆ, ಐ ಆಮ್ ಗೋಯಿಂಗ್ ಔಟ್. ಮಜ್ಜಿಗೆ ಅಂತ ಮಡದಿ ಅಂತ. ಲೇ ಇದ್ಯಾಕೋ ಹೆದರ್ಕೊಂಡ್ ಬರ್ತಿದ್ಯಾ? ಇಲ್ವಲ್ಲ, ನನ್ಗೆ ಯಾಕೋ ನೀನೇ ದಿಗ್ಲು ಬಿದ್ದಿರೋ ತರ ಕಾಣ್ತಾ ಇದ್ಯಾ? ನಾನಾ? ಲೇ, ಈ 5 ಡಿಗ್ರಿ ಮನೋಜಂಗೆ ಭಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಏನೋ ಭಯ ಅಂದ್ರೆ ನಿನ್ ಮುಗ್ದಲ್ಲಿ ಕಾಣ್ತಾ ಇದೆಯಲ್ವಾ? ಇವನ ರಿಯಾಕ್ಷನ್ ಎಲ್ಲ ಕಂಡಿಡ್ಬಿಡ್ನಲ್ಲ ಇವನು. ಸರಿ, ಏನ್ ಸರ್ಪ್ರೈಸು? ಏನೋ ತರ್ತೀನಿ. ನೀನು? ನನಗೂ ಗೊತ್ತಿಲ್ಲ, ಏನ್ ಮಾಡೋದು ನೋಡ್ತೀನಿ. ಸರಿ, ನೀನೇನಾದ್ರೂ ಕೊಡು. ರವಿ, ಇವತ್ ರಾತ್ರಿ ನಾವು 4 ಜನ ಡಿನ್ನರ್ ಹೋಗ್ಬಿಡೋಣ, ಏನಂತೀಯ? ಸರಿ, ಸೂರ್ಯನ್ಗೂ ಫೋನ್ ಮಾಡಿ ಹೇಳ್ಬಿಡು. ನಾನು, ನೀನು, ರೋಹಿಣಿ, ಶ್ರುತಿ 4 ಜನ, ಅರ್ಥ ಆಯ್ತಾ? ಅಪ್ಪ ಅಮ್ಮ? ಲೇ, ಕೋಗಿಲೆ ರೆಕ್ಕೆ ಬಿಚ್ಚುವಾಗ ಕಾಗೆ ಪುಕ್ಕ ಬಿಚ್ಚಿದ್ರೆ ಏನು ಚೆನ್ನಾಗಿರುತ್ತೆ ನೋಡ. ಅವ್ರು ಉಪ್ಪು ತಿಂದ್ರೆ BP, ಸಿಹಿ ತಿಂದ್ರೆ ಶುಗರ್. ಮನೇಲಿ ಇರ್ಲಿ, ಸುಮ್ನೆ ಇರ. ಮಗಜಾ ಹೇಳಿದಷ್ಟು ಮಾಡೋ, ಅರ್ಥ ಆಯ್ತಾ? ಇಲ್ಲಿದೆಲ್ಲ ತಲೆಗೆ ಹಾಕೊಂಡ್ಬಿಡ್ತಾನೆ. ಏನ್ರೆ ಇದೆಲ್ಲ ಇಲ್ಲಿಗೆ ನಿಲ್ಸು, ಬಾ ಹೋಗೋಣ. ಎಲ್ಲಿಗೆ? ಅದೆಲ್ಲ ಹೇಳಕ್ ಆಗೋದಿಲ್ಲ, ನಾನ್ ಹೇಳಿದ್ಮೇಲೆ ಬರ್ಬೇಕು ಅಷ್ಟೇ. ಅಯ್ಯೋ, ಅದೇನ್ ಎಲ್ಲಿಗೆ ಏನು ಅಂತ ಹೇಳ್ದಲ್ಲ ಕರ್ಕೊಂಡು ಹೋಗ್ಬಿಡ್ತೀರಾ? ನಾನು ನಿನ್ನ ಅಮೆಝಾನ್ ಫಾರೆಸ್ಟ್ ಕರ್ಕೊಂಡು ಹೋಗ್ಬಿಟ್ಟು ಅನಾಕೊಂಡ ಮುಂದೆ ನಿಲ್ಸ್ಬಿಡ್ತೀನಿ. ಮಾತಾದ್ರೆ ಸುಮ್ಮನೆ ಬರ್ಬೇಕು. ಸರಿ ಆಯ್ತು, ಕಾಫಿ ರೆಡಿ ಇದೆ, ಕೊಟ್ಬಿಡ್ತೀನಿ ರೀ. ಇಲ್ಲಿ ನಿಂತ್ಕೊಳ್ಳಿ, ಕುಡಿದು ಬಿಡು ಸಾಕು. ಇವತ್ತು ನೀನು ಕೆಲಸ ಮಾಡಂಗಿಲ್ಲ, ಅಷ್ಟೇ ಮುಗೀತು. ಯಾಕ್ರಿ? ನಿನ್ನ ಕೈಗಳು ಬರೀ ಸೋಪು ತೆಂಗಿನ ನಾರು ನೋಡ್ಬೇಕು, ಈರುಳ್ಳಿ ಬೆಳ್ಳುಳ್ಳಿ ವಾಸನೆ ಬರ್ತಾ ಇರ್ಬೇಕು ಅಂತ ಸಕ್ಕರೆ. ಅದನ್ನ ನಾನು ಇವತ್ತು ಉಲ್ಟಂ ಪಲ್ಟ ಮಾಡ್ತೇನೆ. ಏನ್ರಿ, ನನ್ಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗೋದು ಬೇಡ ಬಿಡು. ನೀನು ನನ್ನ ಪೂರ್ತಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿನ್ ಫ್ರೆಂಡ್ ಒಳ್ಳೆಯವನ ಕಾಣಿಸ್ಬೋದು. ಹಂಗೆ ಚಾಯ್ 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 ಯಾರಿಗೆ ಚಾಯ್ ಚಾಯ್ ಯಾರಿಗೆ ಚಾಯ ಚಾಯ್. ಅದು ಕಾಫಿ. ಕಾಫಿನಾ? ಕಾಫಿ ಕಾಫಿ ಯಾರಿಗೆ ಕಾಫಿ 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 ಬನ್ನಿ ಕಾಫಿ ಯಾರಿಗೆ ಕಾಫಿ. ಏನೇ ಇದೇನೇ ಆಯ್ತು, ನೀನ್ ಕಾಫಿ ಟ್ರೇ ಇಟ್ಕೊಂಡು ಆಡ್ತಾ ಇದೀಯಾ? ಮತ್ತೆ ಯಜಮಾನಮ್ಮನ ಕೈಲಿ ಕೆಲಸ ಮಾಡ್ಸಕ್ಕಾಗತ್ತಾ? ಯಜಮಾನಮ್ಮನ? ಅದ್ಯಾರೋ ಅದು? ನೀನಮ್ಮ. ಇವಳು ಯಜಮಾನಮ್ಮನ? ಅಯ್ಯೋ ಯಮೀನಾ, ಪುಳಿಯೋಗರೆ ಗೊಜ್ಜಿದೆ, ಅನ್ನ ಕಲ್ಸಿ ಎಲ್ರಿಗೂ ತಗೊಂಬಂದ್ ಬಡಿ. ಸರಿ ಆಯ್ತ. ಒಂದ್ ಇಂಚಿನಿಂದ ಮುಂದೆ ಹೋದ್ರು ಹಂಗೆ ಡಮಿಲ್ ಡಮಾಲ್ ಮಾಡಕ್ ಕೊಡ್ತೀನಿ. ಕನಕ ಮನೆಗೆ ಹೋಗಿದ್ದಿಲ್ಲ, ಹೇಗಿದ್ದಲ್ಲ ಅವಳು? ಮಾತಲ್ಲಿ ಹೇಳೋದಕ್ಕಾಗಲ್ಲ ರೀ, ಕಣ್ಣಲ್ಲಿ ನೋಡ್ ಖುಷಿ ಪಡ್ಬೇಕು. ನಾನು ಮಂಜುನ್ ಜೊತೆ ಅವ್ನ್ ಕೆಲ್ಸದ ವಿಷಯದ ಬಗ್ಗೆನೆ ಮಾತಾಡ್ತಿದ್ದೆ. ಅದನ್ನ ಅರುಣ್ ಅವ್ರು ಕೇಳಿಸ್ಕೊಂಡ್ರು. ಅವ್ರಿಗೆ ಗೊತ್ತಿರೋ ಒಬ್ಬ ಫೈನಾನ್ಷಿಯರ್ ಹತ್ರ ಮಂಜುನ ಕೆಲ್ಸಕ್ಕೆ ಕಳ್ಸೋ ಏರ್ಪಾಟ್ ಮಾಡಿದ್ದಾರೆ.
ಅಲ್ಲಿದ್ರೆ ಅವನು ಬಿಸ್ನೆಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ. ನಮ್ಮ ಅಮ್ಮಂಗಂತೂ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ಸ್ತಾರೆ ಗೊತ್ತಾ. ತಾಯಿಗೆ ಆ ಸಂತೋಷ ಮೊದಲನೇ ಸರಿ ಸಿಕ್ಕಿದ್ದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.